ನಾಳೆ ಸಾರಿಗೆ ಬಂದ್ ಇಲ್ಲ 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 ಮುಷ್ಕರವನ್ನ ಮಾಡೋ ಹಾಗಿಲ್ಲ ಮುಷ್ಕರವನ್ನ ಮಾಡಕೂಡದು ಅನ್ನುವಂಥದ್ದನ್ನ ಈಗ ಕಾನೂನಾತ್ಮಕವಾಗಿ ತಡೆ ಬಂದಿದೆ. ಹಾಗಾಗಿ ನಾಳೆ ಸಾರಿಗೆ ಮುಷ್ಕರ ಇರೋದಿಲ್ಲ, ಬಸ್ ಬಂದ್ ಆಗೋದಿಲ್ಲ. ನಾಳೆ ಬಸ್ ಬಂದ್ ಇಲ್ಲ 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 ನಿಮ್ಮ ತಲೆಯಲ್ಲಿರಲಿ. ನಾಳೆ ಯಾವುದೇ ರೀತಿಯಾಗಿ ಬಸ್ ಬಂದ್ ಆಗೋದಿಲ್ಲ. ನಾಳಿನ ಬಸ್ ಬಂದ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳೆ ಮುಷ್ಕರವನ್ನ ನಡೆಸದಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಬಸ್ ಬಂದ್ಗೆ ಸಜ್ಜಾಗಿದ್ದ ಸಂಘಟನೆಗಳಿಗೆ ಇದು ಬಿಗ್ ಶಾಕ್. ಸಾರಿಗೆ ಸಂಘಟನೆಗಳ ಜೊತೆಗೆ ಮಾತುಕತೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಫಸ್ಟ್ ಅವ್ರ ಜೊತೆಗೆ ಮಾತುಕತೆ ಮಾಡಿಬಿಟ್ಟು ಬಗೆಹರಿಸಿ ಅಂತ ಹೇಳಿ ಸಾರಿಗೆ ಸಂಘಟನೆಗಳೊಂದಿಗೆ ಮಾತುಕತೆಗೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟು ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಸರ್ಕಾರಕ್ಕೆ ಒಂದು ರೀತಿಯಾಗಿ ಈಗ ತಾತ್ಕಾಲಿಕವಾಗಿ ನಿರಾಳ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾಳೆ ಮುಷ್ಕರ ಇಲ್ಲ, ಸ್ವಲ್ಪ ಸಮಾಧಾನ. ಆದರೆ ಹೈಕೋರ್ಟ್ ಈಗ ಮಧ್ಯಪ್ರವೇಶವನ್ನು ಮಾಡಿದೆ. ಹಾಗಾಗಿ ಇದು ಸರ್ಕಾರಕ್ಕೂ ವರವಾಗ್ಬೋದು, ಈ ಕಡೆಗೆ ಸಾರಿಗೆ ನೌಕರಿಗೂ ಕೂಡ ವರವಾಗಬಹುದು, ಏನು ಬೇಕಾದರೂ ಆಗ್ಬೋದು. ಕಾರಣ ಒಂದು ಮಧ್ಯಸ್ಥಿಕೆ ಈಗ ಬಂದ ನಂತರ ಸಾರಿಗೆ ಇಲಾಖೆ ಈ ವಿಚಾರದಲ್ಲಿ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾ ಇಲ್ಲ ಅಂತೇಳಿ ಇವರು ಅಪೀಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಾಗ ಹೈಕೋರ್ಟ್ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಒಂದು ಆದೇಶವನ್ನು ಕೊಡುವಂಥ ಸಾಧ್ಯತೆ ಏನಾದರೂ ಇದೆಯಾ, ಬರುತ್ತಾ ನೋಡಬೇಕು. ಸದ್ಯಕ್ಕೆ ಈಗ ಕೋರ್ಟ್ ಅಂತೂ ಇದರಲ್ಲಿ ಇಂಟರ್ಫಿಯರ್ ಆಗಿದೆ. ನಾಳೆ ಬಸ್ ಮುಷ್ಕರವನ್ನು ನಡೆಸಬೇಡಿ ಅಂತ ಹೇಳಿದೆ. ನಾಳೆ ಬಸ್ ಮುಷ್ಕರವನ್ನು ನಡೆಸಬೇಡಿ, ಸಾರಿಗೆ ನೌಕರರ ಜೊತೆಗೆ ಸಭೆ ನಡೆಸಲು ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಹೈಕೋರ್ಟ್ ಹೇಳಿರೋದು ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ. ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿನ ಸಮಯಾವಕಾಶ ಇದೆ. 2 ದಿನಗಳಲ್ಲಿ ಕೂತ್ಕೊಂಡ್ಬಿಟ್ಟು ಸರ್ಕಾರ ಮಾತುಕತೆಯನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಕಾರಣ ಈಗ ಕೋರ್ಟ್ ಇಂಟರ್ಫಿಯರ್ ಆಗಿಬಿಟ್ಟಿದೆ ಇದರಲ್ಲಿ. ಕಾರಣ ಒಂದು ಮುಷ್ಕರ ಮಾಡಬೇಡಿ ಅಂತ ಹೇಳಿದ ನಂತರ ಯಾಕೆ ಮುಷ್ಕರ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಬಗೆಹರಿಸಿ ಅಂತ ಹೇಳಿದೆ. ಆಗ ಸಾರಿಗೆ ಇಲಾಖೆ ಬಗೆಹರಿಸದೇ ಇದ್ರೆ ಯಾವ ಆದೇಶಗಳು ಬರುತ್ತೆ? ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಈ ವಿಚಾರದಲ್ಲಿ ಇದು ತಾತ್ಕಾಲಿಕವಾಗಿ ಸರ್ಕಾರಕ್ಕೆ ಒಂದು ಜಯ ಸಿಕ್ಕರೂ ಸಹ, ಅಂದರೆ ಮುಷ್ಕರ ಮಾಡದೇ ಇರೋ ರೀತಿಯಲ್ಲಿ ತಡೆ ಸಿಕ್ಕರೂ ಸಹ, ನಾಳೆ ಇದು ಸರ್ಕಾರಕ್ಕೆ ವರಾನೂ ಆಗ್ಬೋದು, ಶಾಪಾನೂ ಆಗ್ಬೋದು. ಕಾರಣ ಕೋರ್ಟ್ ಇಂಟರ್ಫಿಯರ್ ಆಗಿರೋದ್ರಿಂದ ಈ ವಿಚಾರದಲ್ಲಿ ಈಗ ಸಾರಿಗೆ ನೌಕರಿಗೆ ಪ್ಲಸ್ ಪಾಯಿಂಟು ಆಗ್ಬೋದು, ಮೈನಸ್ಸು ಆಗ್ಬೋದು. ಯಾವ ರೀತಿಯಾಗಿ ಇವತ್ತು ವಾದ ಪ್ರತಿವಾದಗಳು ನಡೀತು, ಕೋರ್ಟ್ ಏನು ಹೇಳ್ತು ಇವತ್ತು ಉಮೇಶ್? ಅರುಣ್, ಆ ಲಕ್ಕಸಂದ್ರದ ವೇದಾವತಿ ಮತ್ತೆ ಏನು ಸದ್ಗುಂಟೆಪಾಳ್ಯದ ಶ್ರೀಧರ್ ಅನ್ನೋರು, ವೇದಾವತಿ ಮನೆ ಕೆಲಸ ಮಾಡ್ತಿದ್ರೆ, ಶ್ರೀಧರ್ ಒಂದು ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥ ವ್ಯಕ್ತಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು. ಆ ಅರ್ಜಿನ ವಿಚಾರಣೆಗೆ ಎತ್ಕೊಂಡಂತ ಹೈಕೋರ್ಟ್ ಮೊದಲಿಗೆ ಆಶ್ಚರ್ಯ ವ್ಯಕ್ತಪಡಿಸ್ತು. ಅಂದರೆ ಒಬ್ಬರು ಸಾಮಾನ್ಯ ಕಾರ್ಮಿಕರು ಹೈಕೋರ್ಟ್ಗೆ ಬಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಹಿರಿಯ ವಕೀಲರಾದ ವಿಕ್ರಮನ್ ನಿಯೋಜನೆ ಮಾಡಿರುವಂಥದ್ದು ಕೂಡ ಅವರಿಗೆ ಪ್ರಾರಂಭದಲ್ಲಿ ಅಚ್ಚರಿ ಉಂಟಾಯಿತು. ಆನಂತರದಲ್ಲಿ ವಿಚಾರಣೆ ಕೈಗೊಂಡ ನ್ಯಾಯಾಧೀಶರು ಮೊದಲಿಗೆ ಏನು ನಾಳೆಯಿಂದ ನಡಿಬೇಕಾಗಿದ್ದಂಥ ಸಾರಿಗೆ ಮುಷ್ಕರ ಏನಿದೆ ಆ ಮುಷ್ಕರವನ್ನು ಸದ್ಯಕ್ಕೆ ಕೈಬಿಡಿ ಅನ್ನೋ ಮಾತನ್ನು ಹೇಳುವಂಥದ್ದು. ಅದರ ಜೊತೆಗೆ ಅವರ ಪರ ವಕೀಲರು ಕೂಡ ವಾದ ಮಾಡ್ತಾ ಹೇಳ್ತಾರೆ, SSLC ಪರೀಕ್ಷೆ ಇದೆ, ಜೊತೆಗೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಈಗಾಗಲೇ 12.5% ವೇತನವನ್ನು ಏರಿಕೆ ಮಾಡಿದ್ದೀವಿ, ಸುಮಾರು 450 ಕೋಟಿ ಬಾಕಿ ಹಣವನ್ನು ನೀಡಲಾಗಿದೆ ಅಂತ ಸರ್ಕಾರ ಪರ ವಕೀಲರು ಕೂಡ ವಾದ ಮಾಡಿದ್ರು. ಅದಕ್ಕೆ ಅರ್ಜಿದಾರರ ಪರ ವಕೀಲರು ಕೂಡ ಏನು ಸರ್ಕಾರ ನಮಗೆ ಸರಿಯಾಗಿ ಸೂಕ್ತವಾಗಿ ಸ್ಪಂದಿಸ್ತಾ ಇಲ್ಲ, ಹಾಗಾಗಿ ಮುಷ್ಕರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಕೂಡ ವಾದ ಮಂಡಿಸಿದ್ರಿ. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಮುಷ್ಕರ ಕೈಬಿಡಿ, ಅದರ ಬದಲಾಗಿ ಸಾರಿಗೆ ಸಚಿವರು ಮತ್ತು ಸರ್ಕಾರದೊಂದಿಗೆ ಸಭೆ ಮಾಡಿ ಆ ಸಭೆಯ ಅಂಕಿಅಂಶಗಳು ಅಥವಾ ಅಲ್ಲಿ ಏನು ತೆಗೆದುಕೊಟ್ಟ ನಿರ್ಧಾರಗಳೇನಿದ್ದಾವೆ ಆ ನಿರ್ಧಾರವನ್ನು ಗುರುವಾರಕ್ಕೆ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿ ಅಂತೇಳಿ ಸದ್ಯಕ್ಕೆ ನಾಳಿನ ಮುಷ್ಕರವನ್ನು ಕೈಬಿಡುವಂತೆ ಸೂಚನೆ ಕೊಟ್ಟು ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸರ್ಕಾರಕ್ಕೆ ಜಯ ಸಿಕ್ಕರೂ ಕೂಡ ಈಗೇನು ಗುರುವಾರಕ್ಕೆ
ಅದ್ರ ರಿಪೋರ್ಟ್ ಕೊಡಿ ಅಂತೇಳಿ ಹೈಕೋರ್ಟ್ ಏನು ಸೂಚನೆ ಕೊಟ್ಟಿದೆ. ಗುರುವಾರದೊಳಗಡೆ ಸಾರಿಗೆ ನೌಕರರ ಸಂಘಟನೆಗಳು ಮತ್ತು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದರ ಆಧಾರದ ಮೇಲೆ ಹೈಕೋರ್ಟ್ ಮತ್ತೆ ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ವರದಿ ಕೊಡಬೇಕು. ಆ ವರದಿಯಲ್ಲಿ ಏನಾದರೂ ಏನು ಈಗೇನು ನೌಕರರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ಸಿಕ್ಕರೆ ಅದನ್ನು ಅಲ್ಲಿಗೆ ಕೈ ಬಿಡ್ಬೋದು. ಒಂದು ವೇಳೆಯಲ್ಲಿ ಏನಾದರೂ ಸಿಗಲಿಲ್ಲ ಅಂದ ವೇಳೆಯಲ್ಲಿ ಕೋರ್ಟೇ ನೇರವಾಗಿ ಸರ್ಕಾರಕ್ಕೆ ಅವರು ಕೊಡಬೇಕಾದಂಥ ಸೌಲಭ್ಯಗಳು ಕೊಡಿ ಅಂತೇಳಿ ಸೂಚನೆ ಕೊಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಆದರೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ನಾಳಿನ ಮುಷ್ಕರ ಈಗ ಕೈ ಬೀಳಲಾಗಿದೆ. ಈಗ ಗುರುವಾರ ಏನು ವಿಚಾರಣೆ ಇದೆ, ವಿಚಾರಣೆ ಒಳಗಡೆ ಆಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ಸಭೆ ಮಾಡಿ ಅದರ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕು. ಹೈಕೋರ್ಟ್ಗೆ ಸಲ್ಲಿಸಿದ ನಂತರದಲ್ಲಿ ಹೈಕೋರ್ಟು ಆ ವರದಿ ಆಧಾರದ ಮೇಲೆ ಮುಂದಿನ ಕ್ರಮ ಏನು ಅಂತ ನಿರ್ಧಾರ ಮಾಡಲಿದೆ. ಅರುಣ್, ಹಾಗಿದ್ದಾಗ ಈಗ ಸರ್ಕಾರದ ಬಳಿ ಇರುವಂಥ ಆಪ್ಷನ್ ಎರಡೇ, ನಾಳೆ ಮತ್ತು ನಾಡಿದ್ದು 2 ದಿನಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಇವತ್ತು ಮತ್ತೆ ನಾಳೆಯೊಳಗೆ ಮುಗಿಬೇಕಾಗಿದೆ ಇದು. ಖಂಡಿತವಾಗ್ಲೂ ಈಗೇನು ಸಾರಿಗೆ ನೌಕರರ ಬೇಡಿಕೆಗಳೇನಿದ್ದಾವೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಲೇಬೇಕಾಗುತ್ತೆ. ಯಾಕೆಂದರೆ ಕೋರ್ಟ್ ಈಗ ಸೂಚನೆ ಕೊಟ್ಟಿರೋನಲ್ಲಿ ಸರ್ಕಾರ ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಷ್ಟು ದಿನ ಆ ಸಾರಿಗೆ ನೌಕರರು ಮುಷ್ಕರ ಮಾಡ್ತೀವಿ ಅಂದರೂ ಕೂಡ ಕೆಲವೊಂದು ಸಂಘಟನೆಗಳು ಬೆಂಬಲ ಕೊಟ್ಟರೆ ಇನ್ನು ಕೆಲವರು ಬೆಂಬಲ ಕೊಡ್ತಾ ಇರಲಿಲ್ಲ. ಸರ್ಕಾರ ಕೂಡ ಅದ್ರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರಲಿಲ್ಲ. ಯಾವಾಗ ಹೈಕೋರ್ಟ್ ಈಗ ಗುರುವಾರದ ಒಳಗಡೆ ಒಂದು ನಿರ್ಧಾರ ತೆಗೆದುಕೊಂಡು ಅದು ರಿಪೋರ್ಟ್ ಕೊಡಿ ಅಂತ ಹೇಳಿದೆ, ಹಾಗಾಗಿ ಸರ್ಕಾರಕ್ಕೂ ಕೂಡ ಅದರ ಒತ್ತಡ ಇರುವಂಥದ್ದು. ಹಾಗಾಗಿ ಆ ಸಾರಿಗೆ ನೌಕರರ ಮುಖಂಡರಾಗಿರ್ಬೋದು ಅವರ ಆ ಸಂಘಟನೆಗಳನ್ನು ಭೇಟಿ ಮಾಡಬೇಕಾಗುತ್ತೆ. ಭೇಟಿ ಮಾಡಿ ಅವರ ಬೇಡಿಕೆಗಳೇನು ಅನ್ನೋದನ್ನ ಕೇಳಿ ಸರ್ಕಾರ ಅವರ ಬೇಡಿಕೆಗಳನ್ನ ಎಷ್ಟರ ಮಟ್ಟಿಗೆ ಈಡೇರಿಸೋಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟನ್ನು ಕೂಡ ಗುರುವಾರದ ಒಳಗಡೆ ಕೋರ್ಟ್ ಕೊಡಲೇಬೇಕಾಗಿರುವಂಥ ಅನಿವಾರ್ಯತೆಗೆ ಸರ್ಕಾರ ಸಿಲುಕಿರುವಂಥದ್ದು. ಹಾಗಾಗಿ ಸರ್ಕಾರ ಕೂಡ ಈ ನಿಟ್ಟಿನಲ್ಲೇ ಈ ತಕ್ಷಣಕ್ಕೆ ಸಂಬಂಧಪಟ್ಟಂಥ ನೌಕರರ ಸಂಘಟನೆಗಳು ಮತ್ತು ಅವ್ರ ಮುಖಂಡರನ್ನ ಸಭೆ ಕರೆದು ಅಲ್ಲಿ ಏನೆಲ್ಲ ನಿರ್ಧಾರಗಳನ್ನು ಕೈಗೊಂಡಿದ್ದೀವಿ ಅಂತೇಳಿ ಸರ್ಕಾರಕ್ಕೆ ಏನು ಹೈಕೋರ್ಟ್ಗೆ ವರದಿ ಸಲ್ಲಿಸಬೇಕು. ಅದ್ರ ಜೊತೆಗೆ ಈಗಾಗಲೇ ಮುಷ್ಕರಕ್ಕೆ ಮುಂದಾಗಿರುವಂಥ ಸಂಘಟನೆಗಳಿದ್ದಾವೆ ಅವರ ಮನವರಿಕೆ ಕೂಡ ಮಾಡಿಕೊಟ್ಟು ಆ ಮುಷ್ಕರ ಕೈ ಬಿಡುವಂತೆ ಸರ್ಕಾರ ಕೂಡ ಅವ್ರನ್ನ ಮನವಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ. ಆ ನಿಟ್ಟಿನಲ್ಲೇ ಈ ತಕ್ಷಣಕ್ಕೆ ಸರ್ಕಾರ ಈ ಏನು ಮುಷ್ಕರಕ್ಕೆ ಮುಂದಾಗಿರುವವ್ರನ್ನ ಭೇಟಿ ಮಾಡಿ ಸಭೆ ಮಾಡೋದಕ್ಕೆ ನಿರ್ಧಾರ ಮಾಡಬೇಕಾಗುತ್ತೆ. ಅರುಣ್, ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈಗ ಇವತ್ತು ಮತ್ತೆ ನಾಳೆ ಸರ್ಕಾರ ಮಾತುಕತೆಯನ್ನು ಮಾಡಬೇಕು, ಸಾರಿಗೆ ನೌಕರರ ಸಂಘಟನೆಗಳ ಜೊತೆಗೆ ಬಗೆಹರಿಸಬೇಕಾಗುತ್ತೆ, ಒಂದು ಫೈನಲ್ ಡಿಸಿಷನ್ಗೆ ಬರಬೇಕಾಗಿದೆ.